ಸಿದ್ದರಾಮೇಶ್ವರ ಕಾಲೋನಿ ಇಲ್ಲಿರುವಂತಹ ಮನೆಗಳನ್ನ ತೆರವು ಮಾಡಲಾಗುತ್ತೆ ಅನ್ನುವಂತ ಆತಂಕದಲ್ಲೇ ಅಲ್ಲಿರುವಂತಹ ಸ್ಥಳೀಯರು ಅಲ್ಲಿರುವಂತಹ ಜನರು ಈಗ ದಿನ ದೂಡುವಂತಹ ಪರಿಸ್ಥಿತಿ. ನ್ಯಾಯಾಲಯ ಈಗಾಗಲೇ ಆದೇಶವನ್ನು ಕೊಟ್ಟಿದೆ. ಸರ್ವೆ ನಂಬರ್ 36 ಹಾಗೂ 95ರಲ್ಲಿ ಇರುವಂತಹ ಮನೆಗಳು ಈಗ ಈ ಮನೆ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲಿನ ಜನ ಪ್ರಾಣ ಹೋದರೂ ನಮ್ಮ ಮನೆ ತೆರವು ಮಾಡೋದಕ್ಕೆ ಬಿಡಲ್ಲ ಅಂತಿದ್ದಾರೆ. ಪಟ್ಟು ಹಿಡಿದಿದ್ದಾರೆ. ರಸ್ತೆ ತಡೆದು ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಟ್ಟಡ ತೆರವು ಮಾಡದೇನೆ ಅಧಿಕಾರಿಗಳು ವಾಪಸ್ ಹೋಗಬೇಕಾಯ್ತು ಅಂತ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ. ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳಿಗೆ ಈಗ ಮನೆ ಕಳೆದುಕೊಳ್ಳುವಂತಹ ಭೀತಿ ನಿರ್ಮಾಣ ಆಗಿದೆ. ಸರ್ವೆ ನಂಬರ್ 36/2 ಮತ್ತು 95 ಎರಡು ಸರ್ವೆ ನಂಬರ್ ಏನಾಗಿದೆಪ್ಪ ಅಂದ್ರೆ ಈಗಾಗಲೇ ಕಳೆದ 40 ವರ್ಷದಿಂದ 3 ಜನ ಅಣ್ಣತಮ್ಮದವ್ರು ಕೂಡ ಮಾರಿದಂತ ಜಾಗ ಮುಂದೆ ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ. ಕೋರ್ಟ್ಲಿಂತ ಆರ್ಡರ್ ಡೆಮಾಲಿಷ್ ಆರ್ಡರ್ ತಂದ ಕೇಸಿಂದ ಇಲ್ಲಿ ಒಂದು ಸುಮಾರು 200ಕ್ಕಿಂತ ಹೆಚ್ಚು ಮನೆಗಳು ಹೊಡಿಬೇಕಂತ ಡೆಮಾಲಿಷ್ ಆರ್ಡರ್ ಬಂದದ. ನಾವು ಕಾನೂನನ್ನು ಗೌರವಿಸ್ತೀವಿ. ಕಾನೂನು ಹೈಕೋರ್ಟ್ ಏನು ಆರ್ಡರ್ ಮಾಡ್ಯದ ಆ ಆರ್ಡರ್ಗೆ ನಾವು ಗೌರವ ಕೊಡ್ತೀವಿ. ಆ ಜೊತೆಗೆ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತೆ ನಮ್ದು ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಕಮಿಷನರ್ ವಿನಂತಿ ಮಾಡ್ಕೊಂಡಿವಿ. ಸರ್ ನಾವೆಲ್ಲ ದುಡ್ಡು ಕೊಟ್ಟು ತಗೊಂಡಿದ್ದೀವಿ. ಈ ರೀತಿ ಅವರು ಕೋರ್ಟಿಗೆ ಒಂದು ತಪ್ಪು ಮಾಹಿತಿ ಕೊಟ್ಟು ಆರ್ಡರ್ ಮಾಡ್ಕೊಂಡ್ ಬಂದಾರ. ಅದಕ್ಕೆ ಇನ್ನೊಂದು ಪರಿಶೀಲನೆ ಮಾಡಬೇಕು. ನಾವು ಈಗಾಗಲೇ ಕೋರ್ಟಿಗೆ ಹೋಗಿದ್ವಿ. ಕೋರ್ಟಿಗೆ ಹೋಗಬೇಕಾದ್ರೆ ನಾವು ಥರ್ಡ್ ಪಾರ್ಟಿಗೋಸ್ಕರ ನಮಗೆ ಸ್ಟೇ ಸಿಕ್ಕಿಲ್ಲ. ಹಾಗಾಗಿ ಅವ್ರ ಮನೆಯವರು ಅವ್ರ ಫ್ಯಾಮಿಲಿಯವರಿಗೆ ತಗೊಂಡು ನಿನ್ನೆ ಸೆಕೆಂಡ್ ಪಾರ್ಟಿ ಅಂತ ನಾವು ಕೋರ್ಟಲ್ಲಿ ಅಡ್ಮಿಟ್ ಮಾಡಿದ್ವಿ. ನಮ್ಮ ಸಿದ್ದರಾಮೇಶ್ವರ ನಗರದಾಗ ಸುಮಾರು ಒಂದು 30-35 ವರ್ಷ ಹಿಡಿದು ಪ್ರಾಪರ್ಟಿ ತಗೊಂಡಿದಾರ, ಖರೀದಿ ಮಾಡ್ಯಾರ, ಮನೆಗಳ ವಸತಿ ಅವ. ಅವ್ರ ಸರ್ವೇರು ಯಾರಿಗೂ ಗಮನಕ್ಕೆ ಬರಲಾದೆ ಇಮಿಡಿಯೇಟ್ಲಿ ಬಂದ್ಬಿಟ್ಟಾರ. ಅವ್ರು ಕೋರ್ಟ್ ಆರ್ಡರ್ ಆಗಿದ್ದು ಯಾರಿಗೂ ಗೊತ್ತಿಲ್ಲ. ಗೊತ್ತಾಗಿದ್ದು 2 ದಿವಸಕ್ಕೆ ನಾವು ಕೋರ್ಟಿಗೆ ಆಲ್ರೆಡಿ ನಾವು ಸ್ಪಂದಿಸ್ತಾ ಇದ್ದೀವಿ. ಕೋರ್ಟ್ದವ್ರು 2-3 ದಿವಸ ಟೈಮ್ ಕೊಡಂತ ಇದ್ದಾರೆ. ಅದಕ್ಕೆ ಅವ್ರು ಸರ್ವೇದವ್ರಿಗೂ ಹೇಳಿವಿ ನಮ್ಮ ಕೋರ್ಟಿನ ಸಲ ಸ್ಟೇಸ್ ಆದಾಗ ನಾವು ಬರ್ಲಿಕ್ಕೆ ಹೋಗಬೇಡ ಅಂದ್ರೂ ಬಂದ್ಬಿಟ್ಟಾರ. ಈಗ ಸರ್ವೆ ನಾವು ಗಮನಕ್ಕೆ ಬರಲಿದೆ ಬಂದಕ್ಕೆ ಅವ್ರಿಗೆ ನಾವು ತಡೆ ಹಿಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ನಾವು ನಾಗರಿಕರು ಕೂಡಿಗೆ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಅವ್ರ ಅಣ್ಣತಮ್ಮದ ಡಿಸ್ಟ್ರಿಬ್ಯೂಟ್ ಆದಾಗ ಪಬ್ಲಿಕ್ ಏನು ಮಾಡಪ್ಲೇ ಇಲ್ಲ. ಅವ್ರ ಅಣ್ಣತಮ್ಮದ ಕೇಸ್ ಆಗೋದು ಅವ್ರು ಇವ್ರು ಗೆದ್ದದು ಅವ್ರು ಗೆದ್ದದು. ಈ ಪಬ್ಲಿಕ್ ನೇನು ತೊಂದರೆ ಇಲ್ಲ. ಪಬ್ಲಿಕ್ ಎಲ್ಲ ಅವ್ರ ಅಣ್ಣತಮ್ಮದ ರೊಕ್ಕ ಕೊಟ್ಟೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಯಾರು ಫ್ರೀ ಅಂತ ಯಾರು ಪ್ಲಾಟ್ ತಗೊಂಡಿಲ್ಲ. ಖಾತಾ ಮುಟೇಷನ್ಸ್ ಎಲ್ಲರ ಬಳಿ ಇವ. ಈಗ ಇನ್ನಾರಿಗೆ ದಬ್ಬಳಿಕೆ ಮಾಡಿ ನಿಮ್ದೇ ಜಾಗ ಬರ್ತಾ ಖಾಲಿ ಮಾಡ ಅಂತ ದಬ್ಬಳಿಕೆ ಮಾಡ್ತಾ ಇದ್ದಾರೆ. ಇದು ದಬ್ಬಳಿಕೆ ತಡೆ ಹಿಡಿಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಈ ಅಧಿಕಾರಿಗಳು ಅದೇ ಸ್ಪಂದಿಸ್ಯಾರ. ಅವ್ರು ಏನ್ ಮಾಡ್ತಾರ ಕ್ರಮ ಅವ್ರ ಕೈಲಿ ಬಿಟ್ಬಿಟ್ಟಿದ್ದು.